ಹಾಯ್ ವೆಲ್ಕಮ್ ಟು ಜಾನ್ವಿ ಕಿಶು ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದು 5:20 ಸೊ ನಾವು ಬೇಗನೆ ಎದ್ದು ಇವತ್ತು ಜಾಕಿಂಗ್ ಹೋಗ್ತಾ ಇದ್ದೀವಿ. ಎಲ್ಲರೂ ಮಲಗಿದ್ರು, ಹಾಗಾಗಿ ಲೈಟ್ ಕೂಡ ಹಾಕಿಲ್ಲ, ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತೇಳಿ. ಹಾಗಾಗಿ ಇಬ್ಬರು ಎದ್ದು ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀನಿ. ಸೊ ಸ್ಕಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ. ಇವತ್ತು ಸ್ಕಿಪ್ಪಿಂಗ್ ಆಡೋಣ, ಯಾಕೆಂದರೆ ವಾಕಿಂಗ್ ಜಾಸ್ತಿ ಮಾಡೋಕ್ಕಾಗಲ್ಲ ನನಗೆ. ಹಾಗಾಗಿ ಸ್ಕಿಪ್ಪಿಂಗ್ ಮಾಡೋಣ ಅಂಥೇಳಿ ಸ್ಕಿಪ್ಪಿಂಗ್ ತೊಗೊಂಡಿದ್ದೀನಿ. ವಾಕಿಂಗ್ ಆಗದೇ ಇದ್ದರೆ ಸ್ಕಿಪ್ಪಿಂಗ್ ಮಾಡೋಣ ಅಂಥೇಳಿ. ಸೊ ನನ್ನ ಹಸ್ಬೆಂಡು ಶೂನ ಹಾಕ್ಕೊಂಡು ರೆಡಿ ಆಗ್ತಿದ್ದಾರೆ. ನಾನು ಶೂ ಹಾಕ್ಕೊಂಡು ರೆಡಿ ಆಗಿದ್ದೆ, ಹಂಗಾಗಿ ಹಾಕ್ಕೊಂಡು ಇವಾಗ ಬೈಕ್ ತೊಗೊಂಡು ಹೊರಡ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಜಾಕಿಂಗ್ಗೆ ಯೂನಿವರ್ಸಿಟಿಗೆ. ಹಾಗಾಗಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ, ಹಾಗಾಗಿ ಬೈಕಲ್ಲೇ ಹೋಗಿ ಅಲ್ಲಿ ಬೈಕ್ನ ನಿಲ್ಲಿಸಿ ಆಮೇಲೆ ಗ್ರೌಂಡಿಗೆ ಹೋಗಿ ವಾಕಿಂಗ್ ಮಾಡ್ಕೊಂಡು ಬರ್ತೀವಿ. ಸೊ ಇಲ್ಲಿಂದ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಬೈಕ್ನ ತೊಗೊಂಡೋಗ್ತೀವಿ. ನೋಡಿ ಏರಿಯಾ ಯಾರ್ಯಾರಿಗೆ ಗೊತ್ತು, ಯಾರ್ಯಾರು ಓಡಾಡಿದ್ದೀರಾ ಎಲ್ಲ ಕಮೆಂಟ್ ಮಾಡಿ. ಬಟ್ ಯಾರೂ ಕಾಮೆಂಟ್ಸೇ ಮಾಡಲ್ಲ, ಅದೇ ಬೇಜಾರು. ನಾವು ಗಾಡಿನ ಇಲ್ಲ ಹಾಕಿ ಮುನೇಶ್ವರ ಸ್ವಾಮಿಗೆ ಒಂದು ಟೈಮ್ ಇತ್ತು. ಮುನೇಶ್ವರ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಮಾಡಿ ಆಮೇಲೆ ನಮ್ಮ ವಾಕಿಂಗ್ ಜಾಕಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಈಗ ನೋಡಿ ಕೈ ಮುಗಿತಾರೆ. ಬಾಗಿಲು ಹಾಕಿದ್ದೆ, ಆ ಕಡೆಯಿಂದ ಬರೋಷ್ಟರಲ್ಲಿ ಓಪನ್ ಆಗುತ್ತೆ, ತೋರಿಸ್ತೀನಿ. ಸ್ಟಾರ್ಟ್ ಮಾಡಿದೆ, ಯಾರಿಗೆ ವೇಟಿಂಗ್? ಹಲೋ, ಎಲ್ಲಿದ್ಯಾ? ಸೊ ಅಪ್ಪಿ ಅಣ್ಣ ಬರಲಿಲ್ಲ. ಇಷ್ಟು ದಿನ ನಮಗಿಂತ ಬೇಗ ಬರ್ತಿದ್ರು, ಇವತ್ತು ನಾವು ಅವ್ರಿಗಿಂತ ಬೇಗ ಬಂದಿದ್ದೀವಿ. ಅವ್ರಿಗಿಂತ ಬೇಗ ಬಂದಿರೋದಕ್ಕೆ ಏನು ಅಂತೀರ? ನನ್ನಿಂದ ಬೇಗ ಬಂದಿರೋದಾ? ಹಂಗಾರೆ ನಿನ್ನೆ ಮೊನ್ನೆ ಎಲ್ಲ ನೀವು ಒಬ್ಬರೇ ಬಂದ್ರೆಲ್ಲ ಬೇಗ ಬಂದ್ಬಿಟ್ಟಿದ್ರಾ? ಅವ್ರಿಗಿಂತ ಮುಂಚೆ ನೋಡಿ ಹೀರೋ ಎಂಟ್ರಿ. ಇವ್ರ ಜೊತೆನೇ ನಾವು ಜಾಕಿಂಗ್ ವಾಕಿಂಗ್ ಮಾಡೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವರೇ ಜಾಸ್ತಿ ಜಾಗಿಂಗ್ ಮಾಡೋದು, ನಾನು ಮಾಡಲ್ಲ. 1-2 ರೌಂಡ್ ಜಾಗಿಂಗ್ ಮಾಡಿ ಮಿಕ್ಕಿದ್ದು ವಾಕಿಂಗ್ ಮಾಡಿ ಸ್ಕಿಪ್ಪಿಂಗ್ ಮಾಡ್ತೀನಿ. ಸೊ ಶೆಟ್ಟಲ್ಲಿ ಆಡೋಣ ಅಂತ ಹೇಳಿದ್ದೀನಿ. ಹಾಯ್ ಹೇಳಿ ನನ್ನ ಬ್ಲಾಗ್ಗೆ. ಲಾಗ್ ಹಾಂ, ಗುಡ್ ಮಾರ್ನಿಂಗ್. ಆಮೇಲೆ ಹಾಯ್ ಅನ್ನಿ, ಸಬ್ಸ್ಕ್ರೈಬ್ ಆಗಿ ಅನ್ನಿ. ಸೊ ನಾವು ವಾಕಿಂಗ್ ಮಾಡೋಕ್ಕೆ ಬರೋ ಜಾಗನೇ ಇದು. ತುಂಬಾ ಕತ್ಲೆ ಇರುತ್ತೆ, ಆದರೂ ಕೂಡ ಧೈರ್ಯ ಮಾಡಿ ಜಾಕಿಂಗ್ ಮಾಡ್ತೀನಿ. ಯಾಕೆಂದರೆ ಅವ್ರು ನನಗಿಂತ ಮುಂದೆ ಹೋಗ್ಬಿಟ್ಟಿರ್ತಾರೆ, ನಾನು ಅವ್ರಿಗಿಂತ ಹಿಂದೆ ಇರ್ತೀನಿ. ತುಂಬಾ ಭಯ ಆಗ್ತಾ ಇರುತ್ತೆ, ಫುಲ್ಲು ಕತ್ಲೆ ಇರುತ್ತೆ. ಆದರೂ ಧೈರ್ಯ ಮಾಡಿಕೊಂಡು ಹಂಗೋ ಹಿಂಗೋ ಸಾಹಸ ಮಾಡಿಕೊಂಡು ನಾನು ಜಾಕಿಂಗ್ ಕಂಪ್ಲೀಟ್ ಮಾಡಿ ಸೊ ಸ್ಕಿಪ್ಪಿಂಗ್ ಆಡಿದೆ. ನಾನು ಜಾಸ್ತಿ ಜಾಕಿಂಗ್ ಮಾಡಲ್ಲ, ಒಂದು 6-7 ರೌಂಡ್ ಹೊಡೆದ್ಬಿಟ್ಟು ಆಮೇಲೆ ಸ್ಕಿಪ್ಪಿಂಗ್ ಮಾಡ್ತೀನಿ. ಸ್ಕಿಪ್ಪಿಂಗ್ ಒಂದು 500 ಮಾಡ್ತೀನಿ ಡೈಲಿ. ಸೊ ಫುಲ್ ಟಯರ್ಡಾಗಿ ರೆಸ್ಟ್ ಮಾಡ್ತಾಯಿದ್ದೆ. ಸೊ ಹಾಗೇ ಜಾಕಿಂಗ್ ಮಾಡ್ಕೊಂಡು ಬರ್ತಿದ್ದೆ, ಲಾಸ್ಟ್ ಮಾಡಿಬಿಡೋಣ ಅಂಥೇಳಿ. ನನ್ನ ಹಸ್ಬೆಂಡ್ ನೀನು ಒಂದು ರೌಂಡು ನೀಟಾಗಿ ಹೊಡಿಯೋಲ್ಲ ಅಂದರು, ಹಂಗಾಗಿ ತೋರಿಸೋಣ ಅಂಥೇಳಿ ಮಾಡ್ತಿದ್ದೆ. ಅಷ್ಟರಲ್ಲಿ ಅದನ್ನೂ ವೀಡಿಯೋನ ಕ್ಯಾಪ್ಚರ್ ಮಾಡೋರು. ನಾನು ಅದರಲ್ಲಿ ಒಂದು 8,000 ಮಾಡಿರ್ತೀನಿ. ಹಾಂ, ಏಕೆ ಎಷ್ಟು? 10,591. ಅಪ್ಪಿ ಹಣ್ಣಿಂದ ಎಷ್ಟಾಯಿತು? ಸೇಮಾ? ನಾನೊಂದು 8,000 ನಡೆದಿದ್ದೀನಿ ಫ್ರೆಂಡ್ಸ್. ಯಾಕೆ
ಆರ್ಯಕ್ಕೆ ಜಾಸ್ತಿ ಹೊಡೆದಿದ್ದೀನಿ, ಆರ್ಯಕ್ಕೆ ಜಾಸ್ತಿ ಹೊಡೆದಿದ್ದೀನಿ. ಏಳ 8 ಹೊಡೆದಿದ್ದೀನಿ. ಏಕೆ ಸ್ಕಿಪ್ಪಿಂಗ್ ಹೊಡಿಲ್ವಾ? ಅಲ್ಲಿ ಬನ್ನಿ, ಮಾಮಿ ತೋರಿಸ್ತೀನಿ. ನೆಕ್ಸ್ಟ್ ಎಲ್ಲಿಗೆ ನಮ್ಮ ಪಯಣ? ಸೂಪ್, ಇಡ್ಲಿ ಸೂಪ್ ಕುಡಿಯೋಕ್ಕೆ, ಕಾಲ್ ಸೂಪ್. ಹಪ್ಪಿ ಅಣ್ಣ ಹೋಗ್ತಾವ್ರು ನೋಡಿ. ಒಂಥರ ಚೆನ್ನಾಗಿದೆ ಅಲ್ವಾ ಇದು ಈ ಏರಿಯಾ? ಕ್ಲೀನಾಗಿ ಇಟ್ಟಿರ್ತಾರೆ, ಚೆನ್ನಾಗಿದೆ. ಉಳ್ಳಾಳ್ ಕ್ವಾರ್ಟರ್ಸ್. ಯಾವಾಗ ಬಂದರೂ ಇದೇ ಸೀಟಲ್ಲಿ ಕೂರೋದು ನಾವು. ಹೆಂಗೈತೆ ಟೇಸ್ಟ್? No comments. No comments. ಜಾಕಿಂಗ್ ಹೋಗಿ ಬಂದು ಕ್ಲಾಸ್ ಇತ್ತು, ರೆಡಿಯಾಗಿ ಚೆನ್ನಾಗಿ ಹೋಗ್ತಾ ಇದ್ದೀವಿ. ಅವ್ರಿಗೆ ತಿನ್ನಿಸಿರ್ಲಿಲ್ಲ, ಲೇಟ್ ಆಯಿತು, ಹಾಗಾಗಿ ಟ್ರೈನಲ್ಲೇ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ದೋಸೆ ಇವತ್ತು ತಿಂಡಿ ತಿನ್ಕೊಂಡು ನೋಡ್ತಾ ಇದ್ದೀನಿ. ಕುತ್ಕೋ ಇವಾಗ ಮುಂದೆ ಹೋಗುತ್ತೆ. ಕೂಚು ಕೆಳಗಡೆ, ಕೂಚು ಬೇಗ ಕುತ್ಕೋ ಕೆಳಗಡೆ. ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಟ್ರೈನಲ್ಲಿ ಬೆಂಗಳೂರಿಗೆ ಬರಬೇಕಾದ್ರೆ ನನ್ನ ಮಗಳು ಏಜೋಳೆ 2 ವರ್ಷದ ಮೇಲೆ 6 ತಿಂಗಳು, ನನ್ನ ಮಗಳಿಗೆ 2 ವರ್ಷದ ಮೇಲೆ 5 ತಿಂಗಳು, 1 ತಿಂಗಳು ಅಷ್ಟೇ ದೊಡ್ಡವಳು. ತುಂಬಾ ಚೆನ್ನಾಗಿ ಆ್ಯಕ್ಟಿವಾಗಿ ನನ್ನ ಮಗಳ ಜೊತೆ ಚೆನ್ನಾಗಿ ಆಟಾಡ್ತಿದ್ಲು. ನನ್ನ ಮಗಳು ಕೂಡ ತುಂಬಾ ಆ್ಯಕ್ಟಿವಾಗಿ ಅವಳ ಜೊತೆ ಆಟಾಡ್ತಿದ್ಲು. ಆ ಹುಡುಗಿ ಎಷ್ಟು ಆ್ಯಕ್ಟಿವ್ ಅಂದರೆ ಈಗಲೇ 2.5 ವರ್ಷಕ್ಕೇ ಮೊಬೈಲ್ನ ಎಷ್ಟು ಚೆನ್ನಾಗಿ ಆಪ್ರೇಟ್ ಮಾಡುತ್ತೆ ಗೊತ್ತಾ, ತುಂಬಾ ಶಾಕ್ ಆಯಿತು. ಸೊ ಕ್ಲಾಸಿಂದ ಬಂದ ತಕ್ಷಣ ನನ್ನ ಮಗಳು ಸ್ವಲ್ಪ ರಿಲೀಫ್ ಆಗಲಿ ಅಂತೇಳಿ ಪಾರ್ಕಿಗೆ ಕರ್ಕೊಂಡೋಗಿದೆ. ಅವಳು ತುಂಬಾ ಎಂಜಾಯ್ ಮಾಡಿಕೊಂಡು ಆಟಾಡಿಕೊಂಡು ಮತ್ತೆ ಮನೆಗೆ ಇದು ನೆಕ್ಸ್ಟ್ ಡೇ ಸಂಡೇ. ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು ನೆರವಿ ಇತ್ತು ಕೆಂಗೇರಿಲಿ. ಸೊ ಎಲ್ಲರೂ ಫ್ರೆಂಡ್ಸು ಮಾತಾಡಿಕೊಂಡು ಹೋಗೋಣ ಅಂತೇಳಿ ಹೋಗಿದ್ವಿ. ನಾವು ಮದುವೆಗೆ ಹೋಗಿರಲಿಲ್ಲ, ಬಿಕಾಸ್ ನಾವು ಚಿಕ್ಕಲ್ಲೂರು ಜಾತ್ರೆಲಿದ್ದು, ಹಂಗಾಗಿ ನಾವು ಹೋಗಿರಲಿಲ್ಲ. ಅದಕ್ಕೆ ಬೇಜಾರು ಮಾಡ್ಕೋತಾರೆ ಅಂತೇಳಿ ನೆರವಿಗಾದರೂ ಹೋಗೋಣ ಅಂತೇಳಿ ನೆರವಿಗೆ ಹೋಗಿದ್ವಿ. ಅವ್ರ ಫ್ರೆಂಡ್ಸು ಕೂಡ, ನನ್ನ ಹಸ್ಬೆಂಡ್ ಫ್ರೆಂಡ್ಸು ಕೂಡ ಬಂದಿದ್ದರು. ನಾನು ನನ್ನ ಮಗಳು ಕೂಡ ಹೋಗಿದ್ವಿ. ಸೊ ಹೀಗೆ ನಮ್ಮ ದಿನನ ಕಳೆದು ಅಂತ ಹೇಳಿ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಏನು ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.